ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಎಸ್ ಆರ್ ನೋ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಎಸ್ ಆರ್ ನೋ ಅಂದ್ರೆ ನೀವು ಯೋಚನೆ ಮಾಡ್ತಾ ಇರುವಂತಹ ಒಂದು ಪರಿಸ್ಥಿತಿ ಏನೇ ಆಗಿರ್ಲಿ, ಆ ವಿಚಾರವಾಗಿ ಯಾವ ರೀತಿಯಾದ ಒಂದು ಔಟ್ಕಮ್ ನೀವು ಅನುಭವಿಸ್ತೀರಾ, ಏನಾಗತ್ತೆ, ಆ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಇದೆಯಲ್ಲ, ಅದು ಫ್ಯೂಚರ್ ಏನಾಗತ್ತೆ, ಮುಂದೆ ಯಾವ ರೀತಿಯಾದ ಒಂದು ಸಿಚುವೇಶನ್ ನೀವು ನೋಡ್ತೀರಾ ಅನ್ನುವ ವಿಚಾರವಾಗಿ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಸೊ ನೀವೇನ್ ಮಾಡ್ಬೇಕಾಗತ್ತೆ, ಒಂದು ಪ್ರಶ್ನೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಒಂದು ಕಾರ್ಡ್ ಫೈಲ್ ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇದು ಅಥವಾ ಇದು ನಿಮ್ಗೆ ಯಾವ್ದು ಕನೆಕ್ಟ್ ಅನ್ಸುತ್ತೆ, ನಿಮ್ಗೆ ಯಾವ್ದು ರೆಸೊನೇಟ್ ಅನ್ಸುತ್ತೆ, ಆ ಒಂದು ಕಾರ್ಡ್ ಫೈಲ್ ನ ಸೆಲೆಕ್ಟ್ ಮಾಡಿ ಒಂದೇ ಒಂದು ಪ್ರಶ್ನೆಯನ್ನ, ಏನೇ ಆಗಿರ್ಬೋದು ಅದ್ ಪ್ರಶ್ನೆ, ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಆಗತ್ತಾ ಆಗಲ್ವಾ, ಏನ್ ಆಗಬಹುದು, ಇದು ಯಾವ ಒಂದು ಘಟ್ಟಕ್ಕೆ ಮುಟ್ಟತ್ತೆ ಅನ್ನುವ ಒಂದು ಎಲ್ಲ ಕ್ಲಾರಿಟಿ ನಿಮ್ಗೆ ಈ ರೀಡಿಂಗ್ ನಲ್ಲಿ ಸಿಗತ್ತೆ. ಅದಕ್ಕೆ ಮುಂಚೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದ್ರು ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು ಅಥವಾ ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಅನುಕೂಲ ಏನನ್ಸುತ್ತೆ ನೀವು ಮಾಡಿ. ನಾನು ಎಂದಿನಂತೆ ಈ ಒಂದು ಕಾರ್ಡ್ ಫೈಲ್ ನ ರೀಡಿಂಗ್ ಮಾಡ್ತಾ ಇದ್ದೀನಿ. ನೀವು ಅನ್ಕೊಂಡಿರುವಂತಹ ಒಂದು ಪ್ರಶ್ನೆಗೆ ಉತ್ತರ ಏನಾಗುತ್ತೆ, ಎಸ್ ಆರ್ ನೋ ಕ್ಲಾರಿಟಿ ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ. ಎಸ್ ಆರ್ ನೋ. ಎಸ್ ಸಿಚುವೇಶನ್ ಅಲ್ಲಿ ಎಂಪರರ್ ಬಂದಿದೆ, ಅದಾದ ನಂತರ 9 ಆಫ್ ಪೆಂಟಿಕಲ್ಸ್ ಬಂದಿದೆ ಮತ್ತು ಹೈ ಪ್ರೀಸ್ಟೆಸ್ ಬಂದಿದೆ. ನೋ ನಲ್ಲಿ ಟೆಂಪರೆನ್ಸ್ ಕಾರ್ಡ್ ಬರ್ತಾ ಇದೆ, ಪೇಜ್ ಆಫ್ ವಾಂಡ್ಸ್ ಬರ್ತಾ ಇದೆ ಹಾಗೂ ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ. ಸೊ ಇಲ್ಲಿ ಎಸ್ ಪೊಸಿಷನಿಂಗ್ ಏನ್ ಬರ್ತಾ ಇದೆ ಅಂದ್ರೆ ಎಂಪರರ್ ಮೇಜರ್ ಆರ್ಕನ ಕಾರ್ಡ್ ಬಂದಿದೆ. ಇದರ ಅರ್ಥ ಏನು ಅಂದ್ರೆ ನಿಮ್ಮಲ್ಲೇ ಪವರ್ ಇದೆ, ನಿಮ್ಮಲ್ಲೇ ಆ ಒಂದು ಕಂಟ್ರೋಲ್ ಇದೆ. ಈ ಒಂದು ಪ್ರಶ್ನೆಗೆ ಏನೇ ಇರ್ಬೋದು ನಿಮ್ ಪ್ರಶ್ನೆ, ಆ ಒಂದು ಪ್ರಶ್ನೆ ನಿಮ್ಗೆ ಪೂರಕವಾಗೇ ಇದೆ. ಇದು ನಿಮ್ಗೆ ಯಾವುದೇ ರೀತಿಯಾದ ಅಡೆತಡೆಗಳನ್ನ ನಾನು ನೋಡ್ತಾ ಇಲ್ಲ. ಮತ್ತು ಈ ಒಂದು ಪ್ರಶ್ನೆಗೆ ನಿಮ್ಗೆ ಉತ್ತರ ಏನಾಗುತ್ತೆ ಅಂದ್ರೆ ಲಾಭದಾಯಕವಾಗಿ ಇರುತ್ತೆ. ನೀವು ಅನ್ಕೊಂಡಿರೋಕ್ಕಿಂತ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ. ಮತ್ತು ಔಟ್ಕಮ್ ಹೈ ಪ್ರೀಸ್ಟೆಸ್, ಇದು ನಾವು ದೈವದ ಒಂದು ಎನರ್ಜಿ ಅಂತ ಹೇಳ್ತೀವಿ. ಹೈ ಪ್ರೀಸ್ಟೆಸ್ ಅಂದಾಗ ಶಿ ಹ್ಯಾಸ್ ಎವ್ರಿಥಿಂಗ್, ಶಿ ನೋಸ್ ಎವ್ರಿಥಿಂಗ್. ಹಾಗೂ ಆಕೆಗೆ ಏನ್ ಸರಿ ಏನ್ ತಪ್ಪು ಎಲ್ಲದ್ರ ಬಗ್ಗೆ ಕ್ಲಾರಿಟಿ ಇದೆ. ಆಕೆಯಲ್ಲಿ ಒಂದು ಪ್ಯೂರ್ ಇಂಟೆನ್ಷನ್ ಇರೋದ್ರಿಂದ ನಾವಿವು ಒಂದೊಳ್ಳೆ ಮನಸ್ಸಿಂದ ಏನಾದ್ರು ಮಾಡಕ್ ಹೋದ್ರೆ ಅದು ಖಂಡಿತವಾಗ್ಲೂ ನಾವು ಅನ್ಕೊಂಡಿದ್ದಕ್ಕಿಂತ ಬೆಸ್ಟ್ ರಿಸಲ್ಟ್ಸ್ ಅಲ್ಲೇ ನಾವು ಔಟ್ಕಮ್ ನ ನೋಡ್ತೀವಿ. ಸೊ ಉತ್ತರ ಏನ್ ಬರ್ತಾ ಇದೆ ಅಂದ್ರೆ ಎಸ್ ಪೊಸಿಷನ್ ಸ್ಟ್ರಾಂಗ್ ಆಗಿದೆ, ನೋ ಪೊಸಿಷನ್ ವೀಕ್ ಆಗಿದೆ. ನೀವೇನ್ ಅನ್ಕೊಂಡಿದೀರಾ ಅದು ಆದಷ್ಟು ಬೇಗನೆ ಆಗತ್ತೆ. ಆ ಒಂದು ಪ್ರಶ್ನೆಗೆ ಉತ್ತರ ಎಸ್ ಅಂತ ಬಂದಿದೆ ಹಾಗೂ ತುಂಬಾನೇ ಸ್ಮೂತ್ ಆಗಿ ಹೋಗುತ್ತೆ. ನೀವು ಅಷ್ಟು ಕಷ್ಟ ಪಡೋದು ಬೇಕಾಗಿಲ್ಲ. ನೀವು ಇವಾಗ ಏನ್ ಎಫರ್ಟ್ಸ್ ಹಾಕ್ತಾ ಇದ್ದೀರಾ ಹಾಕಿ, ಸ್ವಲ್ಪ ಕಾಯ್ಬಹುದು. ನೀವು ಕಾಯೋದ್ರಿಂದ ರಿಸಲ್ಟ್ ನೀವು ಅನ್ಕೊಂಡಿದ್ದಕ್ಕಿಂತ ಇಟ್ ವಿಲ್ ಬಿ ದಿ ಬೆಸ್ಟ್ ರಿಸಲ್ಟ್, ಬಿಕಾಸ್ ಆಲ್ ದೀಸ್ 3 ಕಾರ್ಡ್ಸ್ ಆರ್ ಪವರ್ಫುಲ್. ಅಂಡ್ ಆಲ್ಸೋ ಈ ಕಾರ್ಡ್ಸ್ ಒಂದು ಇಂಡಿಕೇಶನ್ ಏನ್ ಕೊಡ್ತಾ ಇದೆ ಅಂದ್ರೆ ನೀವು ಏನ್ ಅನ್ಕೊಂಡಿದ್ದೀರೋ ಅದು ನಿಮ್ಗೆ ಆಗುವಂತಹ ಒಂದು ಪರಿಸ್ಥಿತಿ ಇದೆ. ಹಾಗೂ ನೀವೇನೂ ಕಷ್ಟಪಡದೆ ಮುಂದೆ ಹೋಗ್ಬೋದು. ಯಾಕಂದ್ರೆ ನೀವು ಕಷ್ಟಪಟ್ಟಿದ್ದೀರಾ, ಇಷ್ಟು ದಿನಾನೂ ಕಷ್ಟಪಟ್ಟಿದ್ದೀರಾ. ಎಲ್ಲವನ್ನು ನಾವು ಕಷ್ಟನೇ ಪಡ್ಬೇಕು, ನಾವು ಅನುಭವಿಸ್ಕೊಂಡೇ ಹೋಗ್ಬೇಕು ಆ ತರ ಏನಿಲ್ಲ. ಖಂಡಿತವಾಗ್ಲೂ ಆಗತ್ತೆ. ಯೋರ್ ಟೈಮ್ ಇಸ್ ಅಮೇಸಿಂಗ್. ವಿತ್ ಇನ್ 2 months ನಲ್ಲಿ ನೀವು ರಿಸಲ್ಟ್ಸ್ ನ ನೋಡ್ತೀರಾ. ನೀವು ಅನ್ಕೊಂಡಿರೋದಕ್ಕಿಂತ ಬೆಸ್ಟ್ ಆಗಿ ನಿಮ್ಮ ಲೈಫ್ ಆಗುತ್ತೆ ಅಂತಾನೆ ಹೇಳ್ತೀನಿ. ಕೀಪ್ ಗೋಯಿಂಗ್, ಡೋಂಟ್ ಸ್ಟಾಪ್. ಯಾಕಂದ್ರೆ ನಿಮ್ಗೆ ಪೂರಕವಾಗಿ ಪಾಸಿಟಿವ್ ಆಗಿ ಬಂದಿದೆ. ಏನು ಅಡೆತಡೆಗಳಿಲ್ಲ. ನೀವು ಅನ್ಕೊಂಡಿದ್ದಕ್ಕಿಂತ ಬೆಸ್ಟ್ ಆಗಿ ನಿಮ್ಮ ಲೈಫ್ ಮುಂದೆ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಸೊ ಈ ಒಂದು ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಕೂಡ ಮಾಡ್ತಾ ಇದ್ದೀನಿ. ಎಸ್ ಆರ್ ನೋ ಪ್ರಶ್ನೆಗೆ ಏನಿದೆ ಉತ್ತರ, ಏನ್ ಔಟ್ಕಮ್ ಬರುತ್ತೆ ಅಂತಾನು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಸ್ ಸಿಚುವೇಶನ್ ಅಲ್ಲಿ ಎಸ್ ಸಿಚುವೇಶನ್, ನೋ ಸಿಚುವೇಶನ್. ಎಸ್ ನಲ್ಲಿ ಏನ್ ಬರ್ತಾ ಇದೆ ಅಂದ್ರೆ 2 ಆಫ್ ಪೆಂಟಿಕಲ್ಸ್ ಇಂಬ್ಯಾಲೆನ್ಸ್ ಇದೆ, ಹ್ಯಾಂಗ್ಡ್ ಮ್ಯಾನ್ ಇದೆ. ಎಸ್ ನಲ್ಲಿ 4 ಆಫ್ ವಾಂಡ್ಸ್ ಬಂದಿದೆ. ನೋ ನಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ಬರ್ನಿಂಗ್ ಟವರ್ ಬಂದಿದೆ. ಆಯ್ತಾ, ಅದಾದ ನಂತರ ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಔಟ್ಕಮ್ ಬಂದು ನೈಟ್ ಆಫ್ ಕಪ್ಸ್ ಬರ್ತಾ ಇದೆ.
ನೈನ್ ಆಫ್ ಪೆಂಟಿಕಲ್ಸ್ ಫಾರ್ ಎಸ್. ಓಕೆ, ನಾನು ಕ್ಲಾರಿಫಿಕೇಶನ್ ಕಾರ್ಡ್ ತೆಗಿಬೇಕಾಗಿತ್ತು. ಸೊ ನೀವು ಅನ್ಕೊಂಡಿರುವಂತ ಪ್ರಶ್ನೆಗೆ ಹೇಗೆ ಉತ್ತರ ಬರ್ತಾ ಇದೆ ಅಂದ್ರೆ, ಯಾವ ರೀತಿಯಾದ ರಿಸಲ್ಟ್ ನೋಡ್ತಾ ಇದ್ದೀನಿ ಅಂದ್ರೆ, ನೀವು ಈಗಾಗಲೇ ಪ್ರಯತ್ನಗಳನ್ನ ಪಟ್ಟಿದ್ದೀರಾ ಹಾಗೂ ನಿಮ್ಮ ಕಡೆಯಿಂದ ಎಲ್ಲಾ ರೀತಿಯಾದ ಎಫರ್ಟ್ಸ್ನ ಹಾಕಿ ಒಂದೊಂದ್ಸಲ ನಿಮ್ಗೆ ಏನು ಆಗೋದೇ ಇಲ್ಲ ಅನ್ನುವಂಥ ಒಂದು ಭರವಸೆನೂ ಕಳ್ಕೊಂಡಿರ್ಬೋದು ಈ ಒಂದು ಪ್ರಶ್ನೆಗೆ. ಅಷ್ಟೇ ಮುಗೀತು ಅನ್ಕೊಂಡಿದ್ದೀರಾ. ಆದ್ರೆ ಒಂದು ಅಚಾನಕ್ಕಾಗಿ ಆಲ್ ಆಫ್ ಅ ಸಡನ್ ದೆರ್ ಇಸ್ ಅ ಚೇಂಜ್, ದೆರ್ ಇಸ್ ಅ ಶಿಫ್ಟ್ ಹ್ಯಾಪನಿಂಗ್. 4 of Wands ಬಂದಿರೋದ್ರಿಂದ ಇದನ್ನ ಗುಡ್ ಓಮನ್ ಅಂತ ಹೇಳ್ತೀವಿ. ಅದಕ್ಕೆ ಪೂರಕವಾಗಿ ನೈನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ವಿತಿನ್ 4 months ನಲ್ಲಿ ನೀವು ಅನ್ಕೊಂಡಿರುವಂತಹ ಒಂದು ಪ್ರಶ್ನೆ ಏನೇ ಆಗಿರ್ಲಿ, ಅದು ನಿಮಗೆ ತಾನೇ ಬರುತ್ತೆ. ಓಕೆ, ನೀವು ಶಾಕ್ ಆದ್ರೂ ಆಗ್ಬೋದು, ಯಾಕೆಂದ್ರೆ ಆ ತರ ನೀವು ಅನ್ಕೊಂಡಿದ್ದೀರಾ, ಮುಗ್ದೋಯ್ತು ಅನ್ಕೊಂಡಿದ್ದೀರಾ. ಬರ್ನಿಂಗ್ ಟವರ್ ಕೂಡ ಬಂದಿದೆ ನೋ ಪೊಸಿಷನ್ ಅಲ್ಲಿ. ಸೊ ಆಗೋಯ್ತಷ್ಟೇ, ಇನ್ನೇನು ಉಳಿದಿಲ್ಲ, ಇನ್ನೇನ್ ಮಾಡಿದ್ರು ನನ್ಗೆ ಲಾಸೇನೆ ಅಂತ ನೀವು ಕೈ ಬಿಟ್ಬಿಟ್ಟಿರ್ತೀರಾ. ಮುಂದೆ ಹೋಗ್ತಾ ಹೋಗ್ತಾ ನೀವು ಕೈ ಬಿಟ್ಬಿಡ್ತೀರಾ. ನಾನು ಇನ್ನೇನು ಪ್ರಯತ್ನ ಪಡಲ್ಲ, ನಾನು ಇನ್ನೇನು ಯೋಚನೆ ಮಾಡಕ್ ಹೋಗಲ್ಲ, ಇನ್ನೇನಿದೆ, ಇನ್ನೇನು ಇಲ್ಲ, ಝೀರೋ ಲೆವೆಲ್ ಇದು ಅಂತ ನೀವು ಅನ್ಕೊಳ್ತೀರಾ. ಆದ್ರೆ ವಿತಿನ್ 4 months ನಿಮ್ ಲೈಫ್ ಇದು ಒಂದು ಬ್ಲೆಸ್ಸಿಂಗ್ ಆಗೇ ಬರುತ್ತೆ. ಅದ್ಭುತವಾದ ತಿರುವನ್ನ ನೋಡ್ತೀರಾ. ನೀವು ಅನ್ಕೊಂಡಿರೋದಕ್ಕಿಂತ ಒಂದು ಬೆಸ್ಟ್ ಆಗಿರುವಂತ ಎಕ್ಸ್ಪೀರಿಯನ್ಸ್ ನ ನೀವು ನೋಡ್ತೀರಾ ಅಂತಾನೆ ಹೇಳ್ತೀನಿ. ಯು ವಿಲ್ ಎಕ್ಸ್ಪೀರಿಯನ್ಸ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ನಾನು. ಬಿಕಾಸ್ ಇವೆರಡು ಕಾರ್ಡ್ಸ್ ಇದೆಯಲ್ಲ, ಇವೆರಡು ಕಾರ್ಡ್ಸ್ ನಿಮ್ಮ ಲೈಫ್ನೇ ಚೇಂಜ್ ಮಾಡ್ತಾ ಇದೆ ಆಕ್ಚುಲಿ. ಅನ್ಕೊಂಡಿರ್ಬೋದು ಆಗೋಯ್ತಷ್ಟೇ ಲೈಫ್, ಇನ್ನೇನಿದೆ ಅಂತ. ಆದ್ರೂ ಕೂಡ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ನಡೆಯುತ್ತೆ. ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ, ಪೇಷನ್ಸ್ ಇಟ್ಕೊಳ್ಳಿ. ನೀವು ಅನ್ಕೊಂಡಿರೋದಕ್ಕಿಂತ ಒಂದು ಹೆಚ್ಚು ಆಗಿರುವಂತಹ ಒಂದು ರಿಸಲ್ಟ್ಸ್ ನೀವು ಅನುಭವಿಸ್ತೀರಾ. ನಾನೇನು ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ, ಬಟ್ ನಾನೇನ್ ನೋಡ್ತಾ ಇದ್ದೀನಿ ಅಂದ್ರೆ, ನೀವೇ ಹತಾಶೆಗೊಳಗಾಗ್ಬಿಡ್ತೀರಾ. ನನ್ಗೆ ಇದ್ ಬೇಡ ಅಂತ ನೀವೇ ಬಿಟ್ಟಾಕ್ಬಿಡ್ತೀರಾ. ನೀವ್ ಹಿಂಗೆ ಬಿಟ್ಟಾಕ್ದಾಗ ಏನಾಗುತ್ತೆ ಅಂದ್ರೆ, ಅದು ನಿಮ್ ಲೈಫ್ಗೆ ತಾನೇ ಬರುತ್ತೆ. ಆ ಆಪರ್ಚುನಿಟಿ ಬಾಗ್ಲು ಅದಾಗದೇ ತೆಗಿಯುತ್ತೆ ಅಂತ ಬರ್ತಾ ಇದೆ. ಸೊ ವಿತಿನ್ 4 months ಅಲ್ಲಿ ಈ ಮಿರಾಕಲ್ ಆಗುವಂತಹ ಎಲ್ಲಾ ಸಾಧ್ಯತೆನೂ ನೋಡ್ತಾ ಇದ್ದೀನಿ. ನೀವು ಆತರ ಒಂದು ಹತಾಶೆಗೂ ಒಳಗಾಗ್ತೀರಾ, ಅದೂ ಆಗ್ತಾ ಇದೆ. ಬಟ್ ನೀವ್ ಕಂಪ್ಲೀಟ್ ಆಗಿ ಇದನ್ನ ಲೆಟ್ ಗೋ ಮಾಡ್ದಾಗ್ಲೇನೆ ಅದು ನಿಮ್ಮ ಹತ್ರ ಬರುತ್ತೆ. ಆ ಒಂದು ಆಪರ್ಚುನಿಟಿ, ಒಂದು ಪ್ರಶ್ನೆ ಏನಿದೆ ಅದು ನಿಮ್ಗೆ ಆಗತ್ತೆ ಅಂತ ಬರ್ತಾ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.